ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಟ್ಕೊಂಡ್ ಹೆಂಡತಿ ಕಣ್ಣೆದುರ ಇರುವಾಗಲೇ ಖಾಕಿ ತೊಟ್ಟ ಕಾಮುಕನೊಬ್ಬ ಹಸಿ ಬಿಸಿ ಆಟ ಆಡಿದ್ದಾನೆ. ಮಗಳ ಮೇಲಾಗ್ತಿದ್ದ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಂತ ಮಾವನಿಗೆ ರೌಡಿಯಂತೆ ಮಚ್ಚು ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ದಾನೆ. ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕ ಯುವತಿಯರ ಜೊತೆ ಲವ್ ಚಾಟಿಂಗ್ ಮಾಡ್ತಾ ವರದಕ್ಷಿಣೆಗಾಗಿ ಹೆಂಡತಿಯನ್ನೇ ನರಕಯಾತನೆಗೆ ತಳ್ಳಿದ್ದ ಈ ಕಾಮಿ ಪೊಲೀಸಪ್ಪನ ಅಸಲಿ ಕಾಮ ಪುರಾಣದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಟ್ಟಿಕೊಂಡವಳು ಇರುವಾಗಲೇ ಖಾಕಿ ಕಾಮುಕ ಆಟ. ಪ್ರಶ್ನೆ ಮಾಡಿದ ಮಾವನಿಗೆ ಮಚ್ಚು ತೋರಿಸಿದ ಪೊಲೀಸಪ್ಪ. ಕೈಯಲ್ಲಿ ಮಚ್ಚು ಹಿಡಿದುಕೊಂಡು ಇಲ್ಲೇ ನಿಮ್ಮನ್ನ ಕೊಚ್ಚಿ ಕೊಲೆ ಮಾಡ್ತೀನಿ ಅಂತ ರೌಡಿಯಂತೆ ಧಮ್ಕಿ ಹಾಕ್ತಿರೋ ಈ ದೃಶ್ಯವನ್ನ ಒಮ್ಮೆ ನೋಡಿ. ಜೀವ ಭಯದಿಂದ ಅಪ್ಪನನ್ನ ಹೊರಗೆ ಕರೆದುಕೊಂಡು ಬರ್ತಿರೋ ಮಗಳು ಒಂದು ಕಡೆ, ಗಂಡನ ಈ ಅತಿರೇಕದ ಕ್ರೌರ್ಯಕ್ಕೆ ನರಕಯಾತನೆ ಅನುಭವಿಸ್ತಾ ಇರೋ ಇಡೀ ಕುಟುಂಬ ಮತ್ತೊಂದು ಕಡೆ. ಎಷ್ಟೆಲ್ಲ ರೌಡಿಸಂ ಮಾಡ್ತಿರೋ ಈತನ ಹೆಸರು ಭೈರಪ್ಪ, ವೃತ್ತಿಯಲ್ಲಿ PSI. ಈ PSI ಭೈರಪ್ಪ ಈ ಹಿಂದೆ ಲೋಕಾಯುಕ್ತ ಬಲೆಗೆ ಬಿದ್ದು ಸಸ್ಪೆಂಡ್ ಆಗಿದ್ದ. ಆ ಸಸ್ಪೆಂಡ್ ಅನ್ನ ರಿವೋಕ್ ಮಾಡಿಸಿಕೊಳ್ಳಲು ನಿಮ್ಮ ತಂದೆ ಮನೆಯಿಂದ 50 ಲಕ್ಷ ರೂಪಾಯಿ ಹಣ ತಗೊಂಡು ಬಾ ಅಂತ ಪತ್ನಿ ಮೇಲೆ ಒತ್ತಡ ಹೇರುತ್ತಿದ್ದ. ನಾನು ನಿನ್ನನ್ನ ಮದುವೆಯಾಗಿದ್ದೆ ಹಣಕ್ಕಾಗಿ, ದುಡ್ಡು ತರದಿದ್ರೆ ನೀನು ನನಗೆ ಬೇಡ ಅಂತ ಹೆಂಡತಿಯ ಮೇಲೆಯೇ ಹಲ್ಲೆ ನಡೆಸ್ತಾ ಇದ್ದ. ಮಗಳ ಮೇಲಾಗುತ್ತಿದ್ದ ದೌರ್ಜನ್ಯವನ್ನ ಪ್ರಶ್ನಿಸಲು ಬಂದ ಮಾವನ ಮೇಲೆಯೇ ಈ ಕಾಮಿ PSI ಭೈರಪ್ಪ ಮಚ್ಚು ತಂದು ಹಲ್ಲೆಗೆ ಮುಂದಾಗಿದ್ದಾನೆ. ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ, ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಈಸ್ಕೋ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತಿಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರೂ FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನೂ ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಅವ್ರ ಬ್ಯಾಚ್ಮೇಟೆ ಎಲ್ಲರೂ ಅಲ್ಲಿದ್ದವರು. ಈ PSI ಭೈರಪ್ಪನ ಕಾಮಪುರಾಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಪತ್ನಿ ಮತ್ತು ಮಗುವಿದ್ದರೂ ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕ ಯುವತಿಯರಿಗೆ ಮೆಸೇಜ್ ಮಾಡುವುದು, ಲವ್ ಯು, ಮಿಸ್ ಯು ಅಂತ ಚಾಟ್ ಮಾಡ್ತಿದ್ದನಂತೆ. ಇನ್ನು ಕೆಲ ಹುಡುಗಿಯರನ್ನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕರೆದುಕೊಂಡು ಬರ್ತಿದ್ದಂತೆ. ಗಂಡನ ಕಿರುಕುಳದಿಂದ ಬೇಸತ್ತ ಪತ್ನಿ ಕೊನೆಗೆ ನೇರವಾಗಿ DG ಕಚೇರಿಗೆ ಹಾಗೂ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದು ಕಿರಾತಕ PSI ಭೈರಪ್ಪ ಕಂಬಿ ಎಣಿಸುವಂತಾಗಿದೆ. ಎಲೆ ದೊಡ್ಡಬೆಳ್ಳಿ ಹಳ್ಳಿ ಅಂತ ತಾವರೆಕೆರೆ ಲಿಮಿಟ್ಸ್ ಕೆಂಚನ್ಪುರ ಹತ್ತಿರ, ಅಲ್ಲಿ PSI ಭೈರಪ್ಪ ಅವರ ಮನೆ ಇದೆ. ಅಲ್ಲಿ ಅವರ ಹೆಂಡತಿ ರೇವತಿ ಅಂತ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಆಗಿದೆ. ಅವ್ರ ಗಂಡ ಮಚ್ಚು ತಗೊಂಡು ನಮಗೆ ಹೊಡಿಲಿಕ್ಕೆಲ್ಲ ಬಂದರು, ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಮದುವೆ ಆಗಿ 6 ವರ್ಷ ಆಗಿತ್ತು. ಒಟ್ಟಾರೆ ಕೈಯಲ್ಲಿ ಗೌರವಾನ್ವಿತ ಕೆಲಸ, ಜೊತೆಗೆ ಮುದ್ದಾದ ಸಂಸಾರವಿದ್ದರೂ ಕೇವಲ ಹಣ ಮತ್ತು ಹೆಣ್ಣಿನ ಮೋಹಕ್ಕೆ ಬಿದ್ದು ಇಡೀ ಜೀವ ರಕ್ಷಕ ವೃತ್ತಿ ಹಾಗೂ ಸಂಸಾರವನ್ನೇ ಹಾಳು ಮಾಡಿಕೊಂಡ ಈತನ ನಡೆ ನಿಜಕ್ಕೂ ದುರಂತವೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.